ಹಾಯ್, ನಮಸ್ತೆ. ಸೆಲ್ಫ್ ಡಿಸಿಪ್ಲಿನ್ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಸೆಲ್ಫ್ ಡಿಸಿಪ್ಲಿನ್ ಅಂದ್ರೆ ನಾನು ಅಂದ್ಕೊಂಡಿದ್ದೆ ಟೈಮ್ ಸರಿ ಊಟ ಮಾಡೋದು, ಮಲಗೋದು, ಕೆಲವೊಂದು ಹ್ಯಾಬಿಟ್ಸ್ ಮಾತ್ರ ರೆಗ್ಯುಲಾರಿಟಿ ಮಾಡೋದು, ಇನ್ ಟೈಮ್ ಪಂಚುವಲ್ ಆಗಿ ಮಾಡೋದನ್ನ ಡಿಸಿಪ್ಲಿನ್ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದ್ಮೇಲೆ ಹೇಳ್ಕೊಟ್ರು, ಡಿಸಿಪ್ಲಿನ್ ಅಲ್ಲಿ ಮೇನ್ ಬೇಕಾಗಿರ್ತಕ್ಕಂಥದ್ದು ನನ್ನಲ್ಲಿ ಉತ್ಪತ್ತಿ ಆಗುವಂತ ಥಾಟ್ಸ್ ಅಂತೆ. ಈ ಥಾಟ್ಸ್ ಮೇಲೆ ನಾವು ನಿಗಾ ವಹಿಸ್ಬೇಕಂತ ಹೇಳ್ತಾ ಇದ್ರ ಮಾತು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಈ ಗ್ರೂಪಿಗೆ ಬಂದ್ಮೇಲೆ ಹೇಳ್ಕೊಟ್ರ ಮಾತು. ಸೊ ಹೆಂಗೆ ನಾನು ಇದ್ರ ಮಾಡ್ಕೋಬೇಕು ಥಾಟ್ಸ್ ಕಂಟ್ರೋಲ್ ಅನ್ನೋದಾದ್ರೆ ಹೇಳ್ತೀನಿ. ನನ್ನ ಹೆಸರು ಪಾಲಾಶ್ ಗೌಡ ಅಂತೇಳಿ. ಈ ಕಳೆದ 6 ವರ್ಷಗಳಿಂದ ಆರೋಗ್ಯಕರವಾದ ಜೀವನ ನಡೆಸ್ತಾ ಇದ್ದೀನಿ. ಬೇರೆಯವರಿಗೂ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ. ಪ್ಲಸ್ 18 ವರ್ಷದಿಂದ ಸ್ಪಿರಿಚುವಲ್ ಕ್ಲಾಸ್ ಓಂ ಶಾಂತಿ ಹೋಗಿ ಕ್ಲಾಸ್ ಅನ್ನ ಕೇಳ್ತಾ ಇದ್ದೀನಿ ಮಾತು. ಸೊ ಅಲ್ಲಿ ಸಾಕಷ್ಟು ನನ್ನ ಜೀವನ ಬದಲಾವಣೆ ಎಲ್ಲ ಆಗಿದೆ. ಸೊ ನನಗೆ ಈ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇಂದ, ಇರ್ತಕ್ಕಂಥ ಆರೋಗ್ಯಕರ ಜೀವನ ಶೈಲಿಯಿಂದನೇ ಸಾಕಷ್ಟು ಜನಗಳಿಗೆ, ಸುಮಾರು ಜನಕ್ಕೆ ನಾನು ಆರೋಗ್ಯದಲ್ಲಿ ಸುಧಾರಣೆ ತಂದಿದ್ದೀವಿ, ಅವರ ಜೀವನ ಶೈಲಿ ಬದಲು ಮಾಡಿಕೊಟ್ಟಿದ್ದೀವಿ. ಸೊ ನಿಮಗೂ ಇದು ಬೇಕಂದ್ರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ತುಂಬಾ ಸಫರ್ ಆಗ್ತಾ ಇದ್ದೆ. ಮೇನ್ ಪಾಯಿಂಟಿಗೆ ಬರೋದ್ರೆ ನಾನು ತುಂಬಾ ಡಿಸಿಪ್ಲಿನ್ ಇರಲಿಲ್ಲ. ಡಿಸಿಪ್ಲಿನ್ ಅಂದ್ರೆ ನಂತನೂ ಗೊತ್ತಿರಲಿಲ್ಲ. ನಾನು ಅದೇ ಹೇಳಿದ್ನಲ್ಲ ಆಗ್ಲೇ, ಪಂಚುವಲ್ ಆಗಿರ್ತಕ್ಕಂಥದ್ದು, ನೀರು ಕುಡಿಯೋದೇನೋ, ಬರೀ ಇದನ್ನಷ್ಟೇ ನಾನು ಪಂಚುವಲ್, ಇದು ಡಿಸಿಪ್ಲಿನ್ ಅನ್ಕೊಂಡಿದ್ದೆ. ಈ ಡಿಸಿಪ್ಲಿನ್ ಜೊತೆನಲ್ಲಿ ಇನ್ನ ಮುಖ್ಯವಾದ ಡಿಸಿಪ್ಲಿನ್ ಏನಂದ್ರೆ, ನನ್ನಲ್ಲಿ ಒಂದು ದಿನಕ್ಕೆ 24 ತಾಸಲ್ಲಿ 50 ರಿಂದ 60 ಸಾವಿರ ಥಾಟ್ಸ್ ಬರ್ತಾವಂತೆ. ನನಗೂ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತು. ಎಷ್ಟು ಥಾಟ್ಸ್ ಬರುತ್ತೆ, ಹೋಗುತ್ತೆ, ವೇಸ್ಟ್ ಆಗುತ್ತಲ್ವಾ. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ, ಏನ್ ಥಾಟ್ಸ್ ಬರುತ್ತೆ ಮೈಂಡಲ್ಲಿ, ಅದು ಗೊತ್ತಿಲ್ಲದೆ ನಮಗೆ ಆಕ್ಷನ್ ರೂಪದಲ್ಲಿ ಹೊರಗಡೆ ಬರುತ್ತಂತೆ. ಆಕ್ಷನ್ ರೂಪದಲ್ಲಿ ಬಂದಾಗ ಅದೇನ್ ಮಾಡ್ತೈತೆ, ಹ್ಯಾಬಿಟ್ ಆಗ್ತಾ ಹೋಗ್ಬಿಡುತ್ತೆ ಮತ್ತೆ ನಮಗೆ. ಸಪೋಸ್ ನಾನು ಮೊಬೈಲ್ ನೋಡ್ತಕ್ಕಂಥದ್ದೇ ತಗೊಂಡ್ರಿ, ಏನು ನೋಡಬಾರ್ದು ಅಂದ್ಕೊಂಡಿರ್ತೀವಿ. ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮು, 1 ನಿಮಿಷ 2 ನಿಮಿಷ ಅಂತ ಶುರು ಮಾಡ್ತೀವಿ ಒಂದಿನ. ಕೊನೆಗೆ ಒಂದಿನ ಅದು ನಮ್ಮನ್ನು ಬಿಡದಂತಾಗನೇ ಆವರಿಸ್ಕೊಂಡ್ಬಿಟ್ಟಿರ್ತಾವ ಮಾತು. ಎಷ್ಟೋ ದಿನ ಅದು ನೋಡಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಎಷ್ಟೋ ಮನೆಗಳಲ್ಲಿ ನಾವು ನೋಡಿರ್ತೀವಿ, ಜನರಲ್ ಆಗಿ ಸೀರಿಯಲ್ ನೋಡಿಲ್ಲ ಅಂದ್ರೆ ನಿದ್ದೆ ಬರಲ್ಲ. ಕೆಲವರು ಸೀರಿಯಲ್ ನೋಡ್ಕೊಂತಾನೆ ಊಟ ಮಾಡ್ತಿರ್ತಾರೆ. ಇವೆಲ್ಲ ಏನಾಗಿರುತ್ತೆ, ಮೈಂಡ್ ಥಾಟ್ಸ್ ಆ ಥರ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರ ಮಾತವರು. ಸೊ ಎಲ್ಲೇವರೆಗೆ ಥಾಟ್ಸ್ ನನ್ನ ಚೇಂಜ್ ಮಾಡ್ಕೊಳ್ಳಲ್ಲೋ ಅಲ್ಲೇವರೆಗೆ ನನ್ನ ಆಕ್ಷನ್ ಚೇಂಜ್ ಆಗಲ್ಲ, ನನ್ನ ಅಭ್ಯಾಸಗಳು ಚೇಂಜ್ ಆಗಲ್ಲ. ಅಭ್ಯಾಸಗಳು ನಾನು ಬದಲು ಮಾಡಬೇಕಂದ್ರೆ ಮೊದಲು ನನ್ನಲ್ಲಿ ಬ್ರೈನ್ನಲ್ಲಿ ಬರ್ತಕ್ಕಂಥ ಥಾಟ್ಸ್ನ ಸ್ವಲ್ಪ ನಾನು ನಿಯಂತ್ರಣ ಮಾಡಿಕೊಂಡ್ರೆ, ಅಥವಾ ಏನು ಥಾಟ್ಸ್ ಬೇಕು ಬೇಡ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಗಾ ವಹಿಸಿದ್ರೆ ಖಂಡಿತವಾಗಿ ಚಾನ್ಸಸ್ ಇದೆ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ, ಹೊಲದಲ್ಲಿ ಬೆಳೆ ಹಾಕಿರ್ತೀವಿ. ಆ ಬೆಳೆ ಸುತ್ತಮುತ್ತ ಕಳೆನೇ ಜಾಸ್ತಿ ಬಂದ್ರೆ ಬೆಳೆ ಇರ್ತಕ್ಕಂಥ ಬೆಳೆಗೆ ಕಡಿಮೆ ಆಗುತ್ತೆ, ಅಲ್ಲಿ ಬರ್ತಕ್ಕಂಥ ಫಲವತ್ತತೆ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಅದೇ ನೀವು ಕಳೆನ ರೆಗ್ಯುಲರ್ ಆಗಿ ತೆಗಿತಾ ಇದ್ರೆ ಫಲವತ್ತಾದ ಫಲ ಬರುತ್ತೆ ಮಾತು. ಅದೇ ತರನೇ ನನ್ನ ಮೈಂಡಲ್ಲಿ ಕೂಡ ನಾನು ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೋ, ನನ್ನ ಅಭ್ಯಾಸಗಳನ್ನು ಏನು ಬದಲಾವಣೆ ಮಾಡ್ಕೋಬೇಕಾಗಿರುತ್ತೋ, ನಾನು ನಿಜವಾಗಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಥಾಟ್ಸ್ನ ಕ್ರಿಯೇಟ್ ಮಾಡಿದ್ರೆ, ಅನ್ನೆಸೆಸರಿ ಥಾಟ್ಸ್ನ ನಾನು ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಿ ನನಗೆ ನನ್ನ ಆಕ್ಷನ್ಗೆ ಚೇಂಜ್ ಆಗುತ್ತೆ. ಆಕ್ಷನಿಂದ ಹ್ಯಾಬಿಟ್ಸ್ ಚೇಂಜ್ ಆಗ್ತದೆ ಮಾತು. ಸೊ ಯಾವಾಗ ಇನ್ನರ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಔಟರ್ ಎನರ್ಜಿಗಿಂತ. ಇನ್ನರ್ ಎನರ್ಜಿ ಅಂದ್ರೆ ಏನು, ನನ್ನಲ್ಲಿ ಕರೇಜಿಯಸ್ಸು, ಆಮೇಲೆ ಮಾಡಬಲ್ಲೆ ಅಂತಕ್ಕಂಥದ್ದು, ಇದಕ್ಕೆ ಏನ್ ಬೇಕು ಅದು ಪೂರಕವಾಗಿರ್ತಕ್ಕಂಥ ಥಾಟ್ಸ್ನ ಬೇಕಾ ಮಾತು. ಇನ್ನೂ ಮುಂದಕ್ಕೆ ಹೊರದಂಗೆಲ್ಲ ಸ್ಮಾರ್ಟ್ ಆಕ್ಷನ್ಸ್ ಅಂತ ಹೇಳ್ತೀವಿ. ಸ್ಮಾರ್ಟ್ ಅಂದ್ರೆ ಏನು, ಎಸ್ ಅಂದ್ರೆ ಒಂದು ಸ್ಪೆಸಿಫಿಕ್ ಆದಂತ ಗೋಲ್ ಇರಬೇಕು. ಓಕೆ, ಎಂ ಅಂದ್ರೆ ಮೆಜರಬಲ್ ಇರಬೇಕು. ಎ ಅಂದ್ರೆ ಆಕ್ಷನಬಲ್ ತಗೊಳ್ತಕ್ಕಂಥದ್ದು. ಆರ್ ಅಂದ್ರೆ ರಿಸರ್ವೇಷನ್ಸ್. ಸೊ ಹೀಗೆ ಟಿ ಅಂದ್ರೆ ಟೈಮ್ ಬಾಂಡಿಂಗ್ ಇರಬೇಕು. ಈ ತರ ಸ್ಮಾರ್ಟ್ ಅಂತ ಏನ್ ಕರಿತೀವಲ್ಲ, ಇದನ್ನ ಚಾಚು ತಪ್ಪದೆ ನಾವು ನೋಡ್ಕೊಂಡು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗಿ ಸಾಧ್ಯ ಇದೆ ಮಾತು. ಇದನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಸಾಕಷ್ಟು ಚೇಂಜಸ್ ಮಾಡ್ಕೊಂಡಿದ್ದೀನಿ. ನೀವು ಮಾಡ್ಕೋಬಹುದು. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಸ್ಮಾಲ್ ಆಗಿ ಒಂದು ನೋಟ್ ಬುಕ್ದಲ್ಲಿ ನೋಟ್ ಮಾಡ್ಕೊಳ್ರಿ ಅಂತ ಹೇಳ್ತಾವ್ರೆ. ಯಾವಾಗ ನಾವು ನೋಟ್ ಮಾಡ್ತೀವಲ್ಲ, ಅದು ನಿಜವಾಗಿ ನಮಗೆ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ. ಇದರಿಂದ ನಮ್ಮ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಮಾತು. ಸೊ ಹಾಗಾಗಿ ಥಾಟ್ಸ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಅಥವಾ ಕರೆಕ್ಟಾಗಿ ಥಾಟ್ಸ್ನ ಇಟ್ಕೊಳ್ತಕ್ಕಂಥದ್ದು ಮಾಡ್ಕೊಂಡ್ರೆ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಮಾತು. ಇದನ್ನು ನೀವು ಮಾಡಬೇಕಂದ್ರೆ ನನ್ನ ನೇರವಾಗಿ ಅಥವಾ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡೋದು. ಆಮೇಲೆ ಯೂಟ್ಯೂಬ್ ಚಾನಲ್ಸ್ ಇದೆ, ಯೂಟ್ಯೂಬಲ್ಲಿ ಕೂಡ ನೀವು ಇದನ್ನು ನೋಡ್ಬೋದು. ಥ್ಯಾಂಕ್ ಯು.